ಅಪ್ಪಾಜಿಯವರ ಸಮಾಧಿ ಲೆವೆಲ್ ಮಾಡಿ ಒಬ್ರು ಕೂಡ ಧ್ವನಿ ಎತ್ತಲಿಲ್ಲ ಅದ್ರ ಬಗ್ಗೆ. ಬರೀ ಅಭಿಮಾನಿಗಳು ಬಿಟ್ರೆ ಬೇರೆ ಯಾರು ಒಬ್ರು ಧ್ವನಿ ಎತ್ತಲಿಲ್ಲ. ಸುದೀಪ್ ಸರ್ ಬಿಟ್ರೆ. ಇಷ್ಟು ದೊಡ್ಡ ನಟನ ಬಗ್ಗೆ ಒಬ್ರು ಕೂಡ ಧ್ವನಿ ಎತ್ತಲಿಲ್ವಲ್ಲ. ತುಂಬಾ ಬೇಜಾರಾಗುತ್ತೆ. ಎಷ್ಟೆಲ್ಲಾ ದುಡ್ಡು ಮಾಡ್ಕೊಂಡ್ರು ಅವ್ರ ಫಿಲಮ್ ಅಲ್ಲಿ, ಎಷ್ಟೆಲ್ಲಾ ಇದ್ ಮಾಡಿದ್ರು. ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಂಡ್ರು, ಡೈರೆಕ್ಟರ್ ದುಡ್ಡು ಮಾಡ್ಕೊಂಡ್ರು, ಒಬ್ಬ ಮೇಕಪ್ ಮ್ಯಾನ್ ಇಂದ ಹಿಡಿದು ಒಬ್ಬ ಕ್ಯಾಮ್ರಾ ಮ್ಯಾನ್ ವರೆಗೂ ದುಡ್ಡು ಮಾಡ್ಕೊಂಡ್ರು. ಇಷ್ಟೆಲ್ಲಾ ದುಡ್ಡು ಮಾಡ್ಕೊಂಡುನು ಒಂದು ಧ್ವನಿ ಎತ್ತಲಿಲ್ವಲ್ಲ, ಒಬ್ರು ಹೋರಾಟಕ್ಕೆ ಬರ್ಲಿಲ್ವಲ್ಲ, ಒಬ್ರು ಅಧಿಕಾರಿ ಇದ್ರ ಬಗ್ಗೆ ಮಾತಾಡ್ಲಿಲ್ವಲ್ಲ. ಏನ್ ನಡೀತೈತೆ? ಇಷ್ಟೆಲ್ಲಾ ಅನ್ಯಾಯ ಆದ್ಮೇಲೂ ಕೂಡ ಒಬ್ರು ಮಾತಾಡ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಒಬ್ಬ ಹಿರಿಯ ನಟನ್ ಹಿಂಗ್ ಮಾಡಿದ್ರೆ ಕೊಟ್ರಿ ಸಮಾಧಿ ಎಲ್ಲಾರು ಬೇರೆ ಕಡೆ ಆದ್ರೂ ಕೊಟ್ಟಿದ್ರೆ ನಿಮ್ದೇ ಆಗಿರೋರಲ್ಲ. ಯಾಕೆ ಈ ತರ ಮಾಡಿದ್ರಿ, ಮೋಸ ಮಾಡಿದ್ರಿ ಅವ್ರಿಗೆ ಮಾತ್ರ? ಬೇರೆ ಎಲ್ಲಾರ್ಗು ಕರೆಕ್ಟ್ ಆಗಿ ಮಾಡಿದಿರಲ್ಲ. ಇವ್ರು ವಿಷ್ಣುವರ್ಧನ್ ಅಪ್ಪಾಜಿ ಅವ್ರಿಗೆ ಮಾತ್ರ ಯಾಕೆ ಮೋಸ ಮಾಡಿದ್ರಿ ಈ ತರ? ಇದ್ಗಳಾದ್ರು ನನ್ ಕೆಲ್ಸ ಆಯ್ತು, ನಂದು ಇದಾಯ್ತು ಅದಾಯ್ತು ಅನ್ಕೊಂಡು ಸೈಲೆಂಟ್ ಆಗಿರ್ತಾರೆ ಬಿಡಿ. ಒಬ್ಬ ಅಧಿಕಾರಿ, ಗೌರ್ಮೆಂಟ್, ಇಷ್ಟು ಜನ ಅಭಿಮಾನಿಗಳು ಅಳ್ತಾವ್ರೆ, ಇಷ್ಟು ಜನ ಅಭಿಮಾನಿಗಳು ಮಾತಾಡ್ತಾವ್ರೆ ಅಂದ್ರೆ ಅದಕ್ಕೊಂದು ಪರಿಹಾರ ಕೊಡಕ್ಕೊಂದು ಗೌರ್ಮೆಂಟ್ ಅನ್ನೋದು ಏನಕ್ಕೆ? ಗೌರ್ಮೆಂಟ್ ಇಷ್ಟು ಜನ ಧ್ವನಿ ಎತ್ತುತ್ತವ್ರೆ ಅಂದ್ರೆ ಏನಾದ್ರು ಅವ್ರಿಗೊಂದು ಪರಿಹಾರ ಮಾಡ್ಕೊಡ್ಬೇಕು, ಏನಾದ್ರು ಒಂದು ಅವ್ರು ಕೇಳಿರೋದಕ್ಕೆ ನ್ಯಾಯ ಮಾಡ್ಕೊಡ್ಬೇಕು ಅನ್ನೋದಕ್ಕೆ ಗೌರ್ಮೆಂಟ್ ಇರೋದು. ಇಷ್ಟ ಬಂದಾಗ ನೀವೇನ್ ಬೇಕಾದ್ರೂ ಮಾಡಕ್ಕ ಗೌರ್ಮೆಂಟ್ ಇರೋದು.